ಪ್ರಿಯ ವೀಕ್ಷಕರೇ, ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಪ್ರಿಲ್ 19ನೇ ತಾರೀಕು ಬರ್ತಾ ಇರುವಂತ ಅಕ್ಷಯ ತೃತೀಯ ದಿನದಂದು ಕೆಲವೊಂದು ಗ್ರಹಗಳ ಸ್ಥಾನ ಪಲ್ಲಟನೆಯಿಂದ 5 ಯೋಗಗಳು ಸಂಯೋಜನೆ ಆಗ್ತಾ ಇದೆ. ಈ 5 ಯೋಗಗಳ ಸಂಯೋಜನೆಯಿಂದ ಪಂಚಮಹಾಯೋಗಗಳು ಬರ್ತಾ ಇದೆ ಮತ್ತು ಈ 5 ರಾಶಿಯವರ ಜೀವನದಲ್ಲಿ ಆಸ್ತಿ, ಐಶ್ವರ್ಯ, ಸಂಪತ್ತು, ಸಕಲೈಶ್ವರ್ಯಗಳೇ ಮಳೆಯ ರೂಪದಲ್ಲಿ ಸುರಿತಾ ಇದೆ. ಹಾಗಾದ್ರೆ ವೀಕ್ಷಕರು, ಈ 5 ರಾಶಿಗಳು ಯಾವುವು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ರಾಶಿ ಕೂಡ ಯಾವುದು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಅಕ್ಷಯ ತೃತೀಯ ದಿನದಂದು ಬಹಳ ವಿಶೇಷವಾದಂತಹ ಹಬ್ಬ. ಈ ಒಂದು ಹಬ್ಬದಲ್ಲಿ ಕೆಲವೊಂದು ಗ್ರಹಗಳ ಸ್ಥಾನ ಪಲ್ಲಟನೆಯಿಂದ ಈ 5 ರಾಶಿಯವರಿಗೆ ಪಂಚಮಹಾಯೋಗಗಳು ಬರ್ತಾ ಇದೆ. 5 ಯೋಗಗಳ ಸಂಯೋಜನೆಯಿಂದ ಈ ಪಂಚಮಹಾಯೋಗಗಳು ಸೃಷ್ಟಿ ಆಗ್ತಾ ಇದೆ. ಆ ರಾಶಿಗಳು ಯಾವುವು ಅನ್ನೋದನ್ನು ತಿಳಿಸೋದಕ್ಕಿಂತ ಮುಂಚೆ ಆ ಯೋಗಗಳು ಯಾವ 5 ಸಂಯೋಜನೆಯಿಂದ ಮಹಾ ಪಂಚಯೋಗ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತೇನೆ. ಮೊದಲನೇದಾಗಿ ಅಕ್ಷಯ ಯೋಗ ಮತ್ತು ಮಾಲವ್ಯ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ, ಆದಿತ್ಯ ಯೋಗ ಮತ್ತು ಗಜಕೇಸರಿ ಯೋಗ. ಈ 5 ಯೋಗಗಳಿಂದ ಪಂಚಮಹಾಯೋಗಗಳು ಸೃಷ್ಟಿ ಆಗುತ್ತಾ ಇದೆ ಮತ್ತು ಈ ಪಂಚಮಹಾಯೋಗದಿಂದ 5 ರಾಶಿಯವರ ಜೀವನದಲ್ಲಿ ಅವರು ಇದುವರೆಗೂ ಪಟ್ಟಿರುವಂತ ಕಷ್ಟ, ಶ್ರಮಕ್ಕೂ ಎಲ್ಲದಕ್ಕೂ ಕೂಡ ಬೆಲೆ ಸಿಗುವಂತಹ ಅಥವಾ ಎಲ್ಲಾ ಶ್ರಮಕ್ಕೆ ಫಲ ಸಿಗುವಂತಹ ದಿನ ಇದಾಗುತ್ತಾ ಇದೆ. ಈ ರಾಶಿಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಕುಂಭರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ವೃಷಭ ರಾಶಿ ಮತ್ತು ಕನ್ಯಾ ರಾಶಿ. ಈ 5 ರಾಶಿಯವರ ಜೀವನದಲ್ಲಿ ಅಕ್ಷಯ ತೃತೀಯ ದಿನದಿಂದಲೇ ಎಲ್ಲಾ ರೀತಿಯಾದಂತಹ ಬದಲಾವಣೆಗಳು, ಎಲ್ಲಾ ರೀತಿಯಾದಂತಹ ಒಂದು ಅಭಿವೃದ್ಧಿಗಳು, ಏಳಿಗೆ ಅನ್ನುವಂಥದ್ದು ಹುಡುಕಿಕೊಂಡು ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.